ಶ್ಲೋಕ 1 ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರ ಸಮವೇತ ಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚವ ಕಿಮಕುರ್ವತ ಸಂಜಯ. ಈ ಶ್ಲೋಕದ ಅರ್ಥ: ಧೃತರಾಷ್ಟ್ರನು, ಹೇ ಸಂಜಯ, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು ಎಂದು ಕೇಳಿದನು. ಭಗವದ್ಗೀತೆಯ ಮೊದಲ ಶ್ಲೋಕದಲ್ಲಿ ಧೃತರಾಷ್ಟ್ರನು ತನ್ನ ಸಾರಥಿ ಮತ್ತು ಸಲಹೆಗಾರನಾದ ಸಂಜಯನನ್ನು ಪ್ರಶ್ನಿಸುತ್ತಾನೆ. ಕುರುಕ್ಷೇತ್ರದಲ್ಲಿ ಮಹಾಯುದ್ಧ ಆರಂಭವಾಗಲಿರುವಾಗ ತಾನು ಕಣ್ಣಿಲ್ಲದವನು, ಆದ್ದರಿಂದ ಯುದ್ಧ ಭೂಮಿಯಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ತಿಳಿಯುವ ಆಸೆ ಅವನಲ್ಲಿ ತೀವ್ರವಾಗಿತ್ತು. ಈ ಮನಸ್ಥಿತಿಯಿಂದಲೇ ಅವನು ಶ್ಲೋಕದಲ್ಲಿ ಪ್ರಶ್ನೆ ಕೇಳುತ್ತಾನೆ. ಯುದ್ಧ ನಡೆಯುವ ಸ್ಥಳವನ್ನು ಧರ್ಮಕ್ಷೇತ್ರ ಕುರುಕ್ಷೇತ್ರ ಎಂದು ವರ್ಣಿಸಲಾಗಿದೆ. ಇದು ಕೇವಲ ಯುದ್ಧಭೂಮಿಯಲ್ಲ, ಧರ್ಮ, ಸತ್ಯ ಮತ್ತು ನೀತಿಯ ಪ್ರತೀಕವಾಗಿರುವ ಪವಿತ್ರ ಸ್ಥಳ. ಈ ತಾಣದ ಶಕ್ತಿಯು ಪಾಂಡವರ ಪರ ಬಲವಾಗಲಿದೆ ಎಂಬ ಭಯ ಧೃತರಾಷ್ಟ್ರನ ಮನಸ್ಸಿನಲ್ಲಿ ಇತ್ತು. ಆದ್ದರಿಂದಲೇ ಅವನು ಪ್ರಶ್ನೆ ಕೇಳುವ ಶೈಲಿಯಲ್ಲೇ ಆತಂಕ ಮತ್ತು ಅಸ್ಥಿರತೆಯು ಸ್ಪಷ್ಟವಾಗುತ್ತದೆ. ಧೃತರಾಷ್ಟ್ರನು ನನ್ನ ಮಕ್ಕಳು, ಮಾಮಕಾಃ ಮತ್ತು ಪಾಂಡವರು ಎಂದು 2 ಪಾಳುಗಳನ್ನು ವಿಭಜಿಸಿ ಹೇಳುತ್ತಾನೆ. ಇದು ಅವನು ತನ್ನ ಮಕ್ಕಳಿಗೆ ಮಾತ್ರ ಒಲಿದುಕೊಂಡು ಪಕ್ಷಪಾತದಿಂದ ಯೋಚಿಸುತ್ತಿದ್ದನು ಎಂಬುದನ್ನು ತೋರಿಸುತ್ತದೆ. ಪಾಂಡವರು ಕೂಡ ಅವನಿಗೆ ಸಮಾನವಾದ ಸಂಬಂಧಿಕರು, ಆದರೆ ಅವನು ಅವರನ್ನು ತನ್ನವರಾಗಿ ಕಾಣಲಿಲ್ಲ. ಈ ಇಬ್ಬರು ಯುದ್ಧಾಸಕ್ತಿ ಹೊಂದಿದ ಪಡೆಗಳು ಕುರುಕ್ಷೇತ್ರದಲ್ಲಿ ಸೇರುವಾಗ ಅವರು ಮೊದಲಿಗೆ ಏನು ಮಾಡಿದರು ಎಂಬುದನ್ನು ತಿಳಿಯಬೇಕೆಂಬ ಉತ್ಸುಕತೆಯೇ ಧೃತರಾಷ್ಟ್ರನ ಪ್ರಶ್ನೆ. ಈ ಪ್ರಶ್ನೆಯೊಳಗೆ ರಾಜಕೀಯ ಚಿಂತೆಯಷ್ಟೇ ಅಲ್ಲ, ಯುದ್ಧದ ಫಲಿತಾಂಶದ ಬಗ್ಗೆ ಅವನ ಒಳಗೊಂಗುಡು, ಅಶಾಂತಿ ಮತ್ತು ದುರ್ಯೋಧನನ ಮೇಲೆ ಇರುವ ಅತಿಯಾದ ಮಮತೆಗಳು ಅಡಗಿವೆ. ಭಗವದ್ಗೀತೆಯ ಆರಂಭದಲ್ಲಿ ಧೃತರಾಷ್ಟ್ರನು ಸಂಜಯನನ್ನು ಉದ್ದೇಶಿಸಿ ಕೇಳುವ ಪ್ರಶ್ನೆ ಬಹಿರಂಗವಾಗಿ ಸರಳವಾಗಿ ಕಾಣುತ್ತದೆ. ಕುರುಕ್ಷೇತ್ರ ಎಂಬ ಧರ್ಮಕ್ಷೇತ್ರದಲ್ಲಿ ಯುದ್ಧಕ್ಕೋಸುಗಾಗಿ ಸೇರಿರುವ ನನ್ನ ಮಕ್ಕಳು ಮತ್ತು ಪಾಂಡವರು ಏನು ಮಾಡಿದರು? ಆದರೆ ಈ ಪ್ರಶ್ನೆಯೊಳಗೆ ಕೇವಲ ರಾಜಕೀಯ ಕುತೂಹಲವಷ್ಟೇ ಅಲ್ಲ, ಅನೇಕ ತತ್ವಶಾಸ್ತ್ರಗಳು, ಮಾನವ ಮನೋವಿಜ್ಞಾನಗಳು ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನಗಳು ನಿಗೂಢವಾಗಿ ಅಡಗಿವೆ. ಈ ಶ್ಲೋಕವನ್ನು ದ್ವೈತ, ಅದ್ವೈತ ಮತ್ತು ವಿಶಿಷ್ಟಾದ್ವೈತ ತತ್ವಗಳು ವಿಭಿನ್ನವಾಗಿ ವಿಶ್ಲೇಷಿಸಿದರು. ಎಲ್ಲವೂ ಮಾನವನ ಜೀವನಕ್ಕೆ ಪ್ರಮುಖವಾದ ಆಧ್ಯಾತ್ಮಿಕ ಬೆಳಕನ್ನು ನೀಡುವಲ್ಲಿ ಏಕೀಕೃತವಾಗುತ್ತವೆ. ಮೊದಲಿಗೆ ದ್ವೈತ ವೇದಾಂತದ ಪ್ರಕಾರ ಜೀವ, ಜಗತ್ತು ಮತ್ತು ಪರಮಾತ್ಮ ಇವು 3 ಶಾಶ್ವತವಾಗಿ ಪರಸ್ಪರ ವಿಭಿನ್ನವಾದ ಸತ್ಯಗಳು. ಈ ದೃಷ್ಟಿಯಿಂದ ನೋಡಿದಾಗ ಧೃತರಾಷ್ಟ್ರನ ಪ್ರಶ್ನೆಯಲ್ಲಿ ಸ್ಪಷ್ಟವಾಗಿರುವುದು ಧರ್ಮ ಮತ್ತು ಅಧರ್ಮ ಎಂಬ 2 ಶಕ್ತಿಯ ನೈಜ ಸಂಘರ್ಷ. ಕುರುಕ್ಷೇತ್ರವು ಧರ್ಮಕ್ಷೇತ್ರವೆಂದು ಕರೆಯಲ್ಪಟ್ಟಿರುವುದೇ ದ್ವೈತದ ಪರಿಕಲ್ಪನೆಯಲ್ಲಿ ಮಹತ್ವ ಹೊಂದಿದೆ. ಯಾಕೆಂದರೆ ಇಲ್ಲಿ ಧರ್ಮದ ಪರ ಸತ್ಯಶಕ್ತಿಯಾದ ಭಗವಂತನ ಅನುಗ್ರಹ ಪಾಂಡವರ ಕಡೆ ನಡೆಯುತ್ತದೆ. ಧೃತರಾಷ್ಟ್ರ ಮಾಮಕಾಃ ಎಂದು ತನ್ನ ಮಕ್ಕಳನ್ನು ಪ್ರತ್ಯೇಕವಾಗಿ ಗುರುತಿಸುವುದು ಅವನ ಪಕ್ಷಪಾತ, ಆದರೆ ಪಾಂಡವರು ಕೃಷ್ಣನ ದೈವಿ ಬಲದಿಂದ ಸಂರಕ್ಷಿಸಲ್ಪಟ್ಟ ಧರ್ಮಪಕ್ಷ ಎಂದು ದ್ವೈತ ಸಿದ್ಧಾಂತವು ಹೇಳುತ್ತದೆ. ಸಂಜಯನಿಗೆ ದೊರೆತಿರುವ ದಿವ್ಯ ದೃಷ್ಟಿಯೇ ಭಗವಂತನ ಕೃಪೆಯ ಸಾಕ್ಷ್ಯ. ಅಂದರೆ ಮನುಷ್ಯನ ಅರಿವಿಗೂ ಯುದ್ಧದ ಫಲಕ್ಕೂ ಪರಮಾತ್ಮನೇ ಮೂಲ ಕಾರಣ. ಈ ದೃಷ್ಟಿಯಲ್ಲಿ ಯುದ್ಧವು ಸಮರಮಟ್ಟದಲ್ಲಿ ನಡೆಯುವ ಧಾರ್ಮಿಕ ಅಧಾರ್ಮಿಕ ಘರ್ಷಣೆ. ಇನ್ನೊಂದು ಕಡೆ ಅದ್ವೈತ ವೇದಾಂತ ಜಗತ್ತನ್ನು ಮತ್ತು ದ್ವಂದ್ವಗಳನ್ನು ಮಿಥ್ಯ ಸ್ವರೂಪವೆಂದು ಪರಿಗಣಿಸುತ್ತದೆ. ಶಾಂಕರ ದರ್ಶನ ಪ್ರಕಾರ ಏಕಬ್ರಹ್ಮ ಮಾತ್ರ ಪರಮಸತ್ಯ. ಧೃತರಾಷ್ಟ್ರ, ಪಾಂಡವರು, ಯುದ್ಧ, ಕುರುಕ್ಷೇತ್ರ ಇವೆಲ್ಲವೂ ಅಂತಿಮ ತತ್ವದಿಂದ ನೋಡಿದಾಗ ಮಿಥ್ಯ. ಆದರೆ ಈ ಮಿಥ್ಯ ಜಗತ್ತಿನೊಳಗೆ ಅಜ್ಞಾನದಿಂದ ಬಿದ್ದಿರುವ ಜೀವಿಗೆ ಈ ಭಿನ್ನತೆಗಳು ನಿಜವಾಗಿಯೇ ತೋರುತ್ತವೆ. ಅದ್ವೈತಿಯ ದೃಷ್ಟಿಯಲ್ಲಿ ಧೃತರಾಷ್ಟ್ರನ ಅಂಧತೆ ಕೇವಲ ದೈಹಿಕವಲ್ಲ, ಅದು ಅವನೊಳಗಿನ ಅಜ್ಞಾನಕ್ಕೆ ಚಿಹ್ನೆ. ಅವನಿಗೆ ಸತ್ಯತತ್ವ ಬ್ರಹ್ಮಜ್ಞಾನ ಕಾಣುವುದಿಲ್ಲ.
ಪಾಂಡವರು ಮತ್ತು ಕೌರವರು ಎಂಬ ಎರಡು ವಿಭಾಗಗಳು ವಾಸ್ತವದ ಪರಿಯಿಂದ ಬ್ರಹ್ಮಜ್ಞಾನೋದಯಕ್ಕೆ ಮುನ್ನ ಕಾಣುವ ಭೇದಾಭೇದಗಳು. ಕುರುಕ್ಷೇತ್ರವನ್ನು ಮನಸ್ಸಿನ ಕ್ಷೇತ್ರವೆಂದು ಪರಿಗಣಿಸಿದರೆ ಅದರೊಳಗೆ ನಡೆಯುವ ಯುದ್ಧ ಧರ್ಮ ಅಧರ್ಮಗಳ ನಡುವೆ ನಡೆಯುವ ಮನೋಯುದ್ಧ. ಸಂಜಯನ ದೈವಿ ದೃಷ್ಟಿ ಜ್ಞಾನೋದಯದ ಸಂಕೇತ. ಈ ದೃಷ್ಟಿಯಲ್ಲಿ ಯುದ್ಧಕ್ಕೆ ಅರ್ಥವೇನು? ಮನುಷ್ಯನೊಳಗಿನ ಅಜ್ಞಾನವನ್ನು ನಾಶ ಮಾಡುವ ಜ್ಞಾನಪ್ರಭೆ. ಮೂರನೆಯದಾಗಿ ವಿಶಿಷ್ಟಾದ್ವೈತ ವೇದಾಂತ ದ್ವೈತ ಮತ್ತು ಅದ್ವೈತದ ಮಧ್ಯಮ ಮಾರ್ಗವಾದ ಸಮನ್ವಯದ ತತ್ವವನ್ನು ಎತ್ತಿಹಿಡಿಯುತ್ತದೆ. ಇಲ್ಲಿ ಬ್ರಹ್ಮ ನಾರಾಯಣ ಮಾತ್ರ ಪರಮ, ಆದರೆ ಜಗತ್ತು ಮತ್ತು ಜೀವಿಗಳು ಅವನ ಅಂಗಗಳು, ಅವನಿಂದ ವಿಶ್ವ ಬೇರ್ಪಡುವುದಿಲ್ಲ. ಈ ದೃಷ್ಟಿಯಿಂದ ನೋಡಿದಾಗ ಕುರುಕ್ಷೇತ್ರದಲ್ಲಿ ನಡೆಯುತ್ತಿರುವ ಯುದ್ಧವು ಭಗವಂತನ ಲೀಲೆ. ಜೀವಿಗಳು ಬೇರೆ ಇದ್ದರೂ ಅವುಗಳು ಪರಮಾತ್ಮದಿಂದ ಅವಲಂಬಿತವಾಗಿವೆ. ಅವನ ಇಚ್ಛೆಯಿಲ್ಲದೆ ಯಾವುದೂ ನಡೆಯದು. ಧೃತರಾಷ್ಟ್ರನ ಪ್ರಶ್ನೆಯಲ್ಲಿರುವ ಗೊಂದಲವು ಅವರ ಸ್ವಭಾವದ ಭಾಗ. ಪಾಂಡವರ ಧೈರ್ಯವು ಅವರೊಳಗಿನ ದೈವಾನುಗ್ರಹದ ಪ್ರಕಾಶ. ವಿಶಿಷ್ಟಾದ್ವೈತದ ದೃಷ್ಟಿಯಲ್ಲಿ ಧರ್ಮಕ್ಷೇತ್ರವೆಂದರೆ ಭಗವಂತನ ಸಾನ್ನಿಧ್ಯ ಹೆಚ್ಚಿರುವ ಸ್ಥಳ. ಧರ್ಮಪರರ ಕ್ಷೇಮವು ಅನಿವಾರ್ಯವಾಗಿ ದೇವರ ಅನುಗ್ರಹದಿಂದಲೇ ಬಂದಿದೆ. ಈ ರೀತಿಯಾಗಿ ಮೂರು ತತ್ವಗಳು ಮೂರು ರೀತಿಯಲ್ಲಿ ಶ್ಲೋಕವನ್ನು ನೋಡಿದರು. ಎಲ್ಲವೂ ಎರಡೊಂದೇ ಮಹತ್ವದ ಅರ್ಥ ಹೇಳುತ್ತವೆ. ಮಾನವ ಜೀವನದಲ್ಲಿ ಧರ್ಮ, ಜ್ಞಾನ, ದೈವೀಯ ಆಶ್ರಯ ಎಂಬ ಅಂಶಗಳು ಯಾವ ಮಟ್ಟಿಗೆ ನಿರ್ಣಾಯಕವಾಗಿವೆ ಎಂಬುದು. ದ್ವೈತವು ಧರ್ಮ ಮತ್ತು ಅಧರ್ಮದ ನೈಜ ಬಾಹ್ಯ ಹೋರಾಟವನ್ನು ನೆನಪಿಸುವುದು. ಅದ್ವೈತವು ಆ ಹೋರಾಟವನ್ನು ಮನಸ್ಸಿನ ಆಂತರಿಕ ಯುದ್ಧವಾಗಿ ರೂಪಾಂತರಿಸುವುದು. ವಿಶಿಷ್ಟಾದ್ವೈತವು ಈ ಎಲ್ಲಾ ಬೆಳವಣಿಗೆಗಳನ್ನು ಭಗವಂತನ ಶಕ್ತಿಯೊಂದಿಗೆ ಸಮಗ್ರವಾಗಿ ಸಂಬಂಧಿಸುವುದು. ಭಗವದ್ಗೀತೆಯ ಮೊದಲ ಶ್ಲೋಕದಲ್ಲಿ ಧೃತರಾಷ್ಟ್ರನು ಕೇಳಿದ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಎಂಬ ವಾಕ್ಯವು ಉಪನಿಷತ್ತಿನ ದೃಷ್ಟಿಯಿಂದ ಮತ್ತು ವೇದಾಂತದ ಮೂರು ಮಹತ್ವದ ದರ್ಶನ ಅದ್ವೈತ, ದ್ವೈತ ಮತ್ತು ವಿಶಿಷ್ಟಾದ್ವೈತಗಳ ದೃಷ್ಟಿಕೋನದಲ್ಲಿ ನೋಡಿದಾಗ ಒಂದು ಮಹತ್ತರ ಆತ್ಮತತ್ವದ ಕವನವಾಗುತ್ತದೆ. ಕುರುಕ್ಷೇತ್ರವೆಂಬ ಪದವೇ ಇಲ್ಲಿ ಒಳಗಿರುವ ತತ್ವಗಳ ಕಣಜ. ಹೊರಗಿನ ಯುದ್ಧಭೂಮಿಯನ್ನು ಮಾತ್ರ ಸೂಚಿಸುವುದಿಲ್ಲ, ಅದು ಜೀವಿಯ ಅಂತರಂಗ. ಗುಣಗಳ ಸಮರಭೂಮಿ, ಕರ್ತವ್ಯದ ಪಥ ಮತ್ತು ಆತ್ಮದ ಜಾಗೃತಿ. ಧೃತರಾಷ್ಟ್ರನ ಅಂಧತೆ ಕೇವಲ ದೇಹದ ಮಿತಿಯಲ್ಲ, ಅದು ಅವಿದ್ಯೆಯ ಪ್ರತೀಕ. ಅವನ ಮಾಮಕಾಃ ಪಾಂಡವಾಶ್ಚೈವ ಎಂಬ ಮಾತು ಮಮಕಾರದ ದಿಟ್ಟ ಘೋಷಣೆ. ಇಂತಹ ಅಹಂಕಾರ ಆವರಿತ ಮನಸ್ಸು ಯಾವ ದೃಷ್ಟಿಕೋನದಲ್ಲಿಯೂ ಪರಮಸತ್ಯವನ್ನು ಸ್ವತಃ ಗ್ರಹಿಸಲಾರದು. ಅದು ಯಾವಾಗಲೂ ಸಂಜಯನಂತಹ ದಿವ್ಯ ದೃಷ್ಟಿ ಹೊಂದಿದ ಬುದ್ಧಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಈ ಆಧಾರದ ಮೇಲೆ ಮೂರು ವೇದಾಂತರ ದೃಷ್ಟಿಗಳು ಈ ಪ್ರಾರಂಭದ ಶ್ಲೋಕವನ್ನು ಅದ್ಭುತವಾಗಿ ವಿಭಿನ್ನ ರೀತಿಯಲ್ಲಿ ಬೆಳಗಿಸುತ್ತವೆ. ಅದ್ವೈತದ ಪರಮ ಮರ್ಮದ ಪ್ರಕಾರ ಧರ್ಮಕ್ಷೇತ್ರವೆಂದರೆ ಆತ್ಮಸ್ವರೂಪವೇ. ಜಗತ್ತು ಕುರುಕ್ಷೇತ್ರ. ರಾಜಕುಮಾರರು ಎಲ್ಲವೂ ಮೈದಾನದಲ್ಲಿ ನಡೆಯುವ ವ್ಯವಹಾರ ದಂತೆ ಕಾಣಿಸಿದರು, ತತ್ವದಲ್ಲಿ ಬ್ರಹ್ಮ. ಧೃತರಾಷ್ಟ್ರನ ಅಂಧತೆ ಅವಿದ್ಯೆಯ ಅಂಧತೆ, ಪಾಂಡವ ಕೌರವರ ಭೇದ ಅಂತರಂಗದಲ್ಲಿ ಬ್ರಹ್ಮನಿಂದಲೇ ಉದಿಸಿದ ಮೇರೆಗೆ ನಾಮರೂಪಗಳ ಅತಿರೇಕ. ಅದ್ವೈತದ ಜ್ಞಾನದಿಂದ ನೋಡಿದರೆ ಯುದ್ಧವೇ ಜ್ಞಾನ ಮತ್ತು ಅಜ್ಞಾನದ ಪ್ರತಿಬಿಂಬ. ಅಜ್ಞಾನಿಯ ಮನಸ್ಸು ಯಾವಾಗಲೂ ನನ್ನವರು ಇತರರು ಎಂಬ ಭೇದದಲ್ಲಿ ತಲೆ ಹಾಕುತ್ತದೆ. ಬ್ರಹ್ಮಜ್ಞಾನಿಯ ದೃಷ್ಟಿಯಲ್ಲಿ ಕುರುಕ್ಷೇತ್ರವು ಬ್ರಹ್ಮವ್ಯಾಪ್ತ. ಯೋಧರು ಬ್ರಹ್ಮಸ್ವರೂಪವೇ ಮತ್ತು ಯುದ್ಧವು ಬ್ರಹ್ಮಧರ್ಮವೇ. ಅದ್ವೈತದ ಬೆಳಕಿನಲ್ಲಿ ಧೃತರಾಷ್ಟ್ರನ ಪ್ರಶ್ನೆಯು ಜೀವಿಯ ಪರಮ ಗೊಂದಲ. ಈ ಜಗತ್ತೆಂಬ ಬ್ರಹ್ಮವ್ಯಾಪ್ತ ಕ್ಷೇತ್ರದಲ್ಲಿ ನಾನು ಏನು ನೋಡುತ್ತಿದ್ದೇನೆ? ಯಾರು ನನ್ನವರು, ಯಾರು ಪರರು? ಇದೆಲ್ಲವೂ ಮಿಥ್ಯಾಭಾಸ. ಸಂಜಯನ ದಿವ್ಯ ದೃಷ್ಟಿ ಎಂದರೆ ವಿವೇಕ. ಅದು ಮಮತೆ ಬಂಧನಗಳಾಚೆಗೆ ನಿಂತು ಸತ್ಯವನ್ನು ನೋಡುವ ಶಕ್ತಿಯೇ. ಈ ಮೊದಲ ಶ್ಲೋಕವೇ ಆತ್ಮಜ್ಞಾನಕ್ಕೆ ಆಹ್ವಾನಿಸುವ ತತ್ವದೂತ. ದ್ವೈತದ ದೃಷ್ಟಿಯಲ್ಲಿ
ಈ ಶ್ಲೋಕ ಇನ್ನೂ ವೈಯಕ್ತಿಕ, ಭಕ್ತಿಭರಿತ, ಮಾನವೀಯ. ಇಲ್ಲಿ ಜಗತ್ತು ನಿಜ, ಯುದ್ಧ ನಿಜ, ಧರ್ಮಕ್ಷೇತ್ರ ನಿಜವಾದ ದೇವತಾನಿರ್ಮಿತ ನೀತಿಯ ರಂಗ. ಧೃತರಾಷ್ಟ್ರನ ಅಂಧತೆ ಅಧರ್ಮಕ್ಕೆ ಜಗ್ಗಿದ ಮನಸ್ಸಿನ ಸ್ವರೂಪ ಮತ್ತು ಪಾಂಡವ ಕೌರವರ ಭೇದವು ನಿಜವಾದ ಪುಣ್ಯ ಪಾಪಗಳ, ಧರ್ಮ ಅಧರ್ಮಗಳ ದ್ವಂದ್ವ. ದೇವರು ಇಲ್ಲಿ ಪರಮಾತ್ಮ ಮತ್ತು ಜೀವಿಗಳು ಅವನಿಂದ ಬೇರೆ, ಅವನಿಗೆ ಶರಣಾಗುವರು, ಅವನನ್ನು ವಿರೋಧಿಸುವರು. ದ್ವೈತದ ದರ್ಶನದಲ್ಲಿ ಕುರುಕ್ಷೇತ್ರವು ಕೇವಲ ರಣಭೂಮಿ ಮಾತ್ರವಲ್ಲ, ಅದು ದೇವರು ನಿಗದಿಪಡಿಸಿದ ನ್ಯಾಯದ ನೇಮಸ್ಥಳ. ಸಂಜಯನ ದಿವ್ಯ ದೃಷ್ಟಿ, ಹರಿಹರ ಕೃಪೆಯಿಂದ ಲಭಿಸುವ ಜ್ಞಾನ. ಧೃತರಾಷ್ಟ್ರನು ಕೇಳುವ ಪ್ರಶ್ನೆ: ಧರ್ಮದ ಕ್ರಮವು ಈಗ ಹೇಗೆ ನಡೆಯುತ್ತಿದೆ? ಯಾವ ಪಕ್ಷಕ್ಕೆ ದೇವರ ಅನುಗ್ರಹವಿದೆ, ಯಾವುದು ಅಧರ್ಮದ ಮಾರ್ಗದಲ್ಲಿ ನಿಂತಿದೆ? ಈ ಶ್ಲೋಕದ ಮೂಲಕ ದ್ವೈತವು ಹೇಳುವುದು, ದೇವರ ಇಚ್ಛೆ ಧರ್ಮದ ಕಡೆ. ಆತನು ಧರ್ಮಕ್ಷೇತ್ರದಲ್ಲಿ ನ್ಯಾಯವನ್ನು ಸ್ಥಾಪಿಸಲು ಪಾಂಡವರನ್ನೇ ಮುಂದಿಟ್ಟಿದ್ದಾನೆ. ವಿಶಿಷ್ಟಾದ್ವೈತದ ದೃಷ್ಟಿಯಲ್ಲಿ ಜಗತ್ತು ದೇವರ ದಿವ್ಯ ಶರೀರ, ಉಪಾದಾನ ನಿಮಿತ್ತ ಕಾರಣ. ಕುರುಕ್ಷೇತ್ರವೂ ಅವನೇ, ಪಾಂಡವ ಕೌರವರು ಅವನೇ, ಯುದ್ಧವೂ ಅವನ ಲೀಲೆಯ ಚಲನೆಯೊಂದು ಭಾಗ. ಇಲ್ಲಿ ಜೀವಿಗಳು ಅವನ ಅಂಗಗಳು. ದೇವರ ನೇಮಕಿತ ಕಾರ್ಯಕ್ಕಾಗಿ ಪಾಂಡವರು ಮತ್ತು ಕೌರವರು ಯುದ್ಧಕ್ಕೆ ಬರುತ್ತಾರೆ. ಆದರೆ ಜೀವಿ ಪರಮಾತ್ಮ ಸಂಬಂಧವು ಏಕತೆಯಲ್ಲಿನ ಭೇದ, ಶರೀರ ಶರೀರಿಯ ಸಂಬಂಧ. ಧೃತರಾಷ್ಟ್ರನ ಅಂಧತೆ ಜೀವಿಯ ದೇಹಾಭಿಮಾನ. ಅವನು ದೇವರ ಇಚ್ಛೆಯನ್ನು ಗ್ರಹಿಸಲಾಗದೆ ತನ್ನವರ ಮೇಲಿನ ಅತಿಸ್ನೇಹದಿಂದ ಮನಸ್ಸು ಮಸುಕಾಗಿಸಿಕೊಂಡಿದ್ದಾನೆ. ಸಂಜಯನಿಗೆ ದೊರೆತ ದಿವ್ಯ ದೃಷ್ಟಿ, ವಿಷ್ಣುವಿನ ಅನುಗ್ರಹದಿಂದ ತತ್ವವನ್ನು ಸ್ಪಷ್ಟವಾಗಿ ನೋಡುವ ದರ್ಶನ. ವಿಶಿಷ್ಟಾದ್ವೈತ ಇಲ್ಲಿ ಹೇಳುವುದು, ಯುದ್ಧಕ್ಕೆ ಬರುವ ಎಲ್ಲ ಶಕ್ತಿಗಳು ಪರಮೇಶ್ವರನ ಆಡಳಿತ ವಲಯದಲ್ಲಿವೆ. ಅವನ ಅನುಗ್ರಹ ಸಾತ್ವಿಕ ಶಕ್ತಿಯನ್ನು ಪೋಷಿಸುತ್ತದೆ ಮತ್ತು ರಜೋ ತಾಮಸಿಕ ಶಕ್ತಿಗಳು ತನ್ನಾಗಿಯೇ ಕುಸಿಯುತ್ತವೆ. ಇದೇ ಕಾರಣಕ್ಕೆ ಧೃತರಾಷ್ಟ್ರನ ಪ್ರಶ್ನೆ ಮಾನವ ಜೀವನದ ಪ್ರಶ್ನೆಯಾಗುತ್ತದೆ: ನನ್ನ ಚಿತ್ತದಲ್ಲಿ ಯಾವ ಶಕ್ತಿ ದೇವರ ಮಾರ್ಗಕ್ಕೆ ಒಯ್ಯುತ್ತದೆ, ಯಾವುದು ನನ್ನನ್ನು ದೂರಕ್ಕೆ ಎಳೆಯುತ್ತದೆ? ಈ ರೀತಿಯಾಗಿ 3 ವೇದಾಂತ ಪರಂಪರೆಗಳು ಈ ಒಂದೇ ಶ್ಲೋಕವನ್ನು 3 ವಿಭಿನ್ನ ಕಣ್ಣುಗಳಿಂದ ಬೆಳಗಿಸಿದರು. ಒಂದು ಸತ್ಯ ಮಾತ್ರ ಒಂದೇ: ಧರ್ಮಕ್ಷೇತ್ರವೆಂಬುದು ಹೊರಗಿನ ಯುದ್ಧಭೂಮಿ ಮಾತ್ರವಲ್ಲ, ಒಳಗಿನ ಗುಣಗಳ ಸಮರ. ಪಾಂಡವರು ಮತ್ತು ಕೌರವರು ಹೊರಗೆ ಹೋರಾಡಿದಂತೆ ಕಾಣಿದರು, ವಾಸ್ತವವಾಗಿ ಪ್ರತಿಯೊಬ್ಬ ಜೀವಿಯೊಳಗೆ ನಿತ್ಯ ಹೋರಾಡುವುದೇ ಇವೆ 2 ಶಕ್ತಿಗಳು. ಧೃತರಾಷ್ಟ್ರನ ಅಂಧತೆ ಪ್ರತಿಯೊಬ್ಬ ಮನುಷ್ಯನ ಮಮಕಾರ. ಸಂಜಯನ ದಿವ್ಯ ದೃಷ್ಟಿ ಪ್ರತಿಯೊಬ್ಬನಲ್ಲೂ ಸಾಧ್ಯವಾದ ಜ್ಞಾನೋದಯ ಮತ್ತು ಕುರುಕ್ಷೇತ್ರ ಪ್ರತಿಯೊಬ್ಬನ ಹೃದಯ. ಗೀತೆ ಆರಂಭವಾಗುವುದು ಜೀವನದ ಆಧ್ಯಾತ್ಮಿಕ ಯುದ್ಧ ಪ್ರಾರಂಭವಾಗುವ ಕ್ಷಣದಲ್ಲಿ. ಅದೇ ಕ್ಷಣದಲ್ಲಿ ವೇದಾಂತವು ತನ್ನ ತತ್ವದ 3 ಕಿರಣಗಳನ್ನು ಈ ಶ್ಲೋಕದ ಮೇಲೆ ಚೆಲ್ಲುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.